ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶಕ್ತಿ ನೀಡುವುದಕ್ಕೆ ಚಂಡಿಕಾ ಮಹಾಯಾಗ ದುರ್ಗಾ ಸಪ್ತಸುತಿ ಪಾರಾಯಣ ಕೈ ಶಾಸಕ ಹರೀಶ್ ಗೌಡ ನೇತೃತ್ವದಲ್ಲಿ ಈ ಬೃಹತ್ತಾದಂತಹ ಪೂಜೆ ಆಯೋಜನೆಯಾಗಿದೆ. ನಂಜರಾಜ್ ಬಹದ್ದೂರು ಕಲ್ಯಾಣ ಮಂಟಪದಲ್ಲಿ ಆಗ್ತಾ ಇರುವಂತಹ ವಿಶೇಷ ಪೂಜೆ ಮೈಸೂರಿನ ದೇವರಾಜ ಮೊಹಲ್ಲಾದಲ್ಲಿರುವಂತಹ ಕಲ್ಯಾಣ ಮಂಟಪ ಅದು ಮಂಟಪದ ಆವರಣದಲ್ಲಿ ನಿರ್ಮಾಣ ಆಗಿರುವಂತಹ ಬೃಹತ್ ಹೋಮಕುಂಡ ಕೂಡ ಗಮನಿಸ್ತಾ ಇದ್ದೀವಿ. ಏನು ಕಾರ್ಯಕ್ರಮ ಇದು ಅದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್. ನೋಡೋಣ ಬನ್ನಿ. ಸಿಎಂ ಡಿಕೆ ಶಿವಕುಮಾರ್ಗೆ ಒಳಿತಾಗಲಿ, ನಾಡು ಸುಭಿಕ್ಷವಾಗಿರಲಿ, ಮಳೆ ಬೆಳೆ ಚೆನ್ನಾಗಿರಲಿ ಅಂತೇಳಿ ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಹರೀಶ್ ಗೌಡ ಅವರು ವಿಶೇಷವಾದಂಥ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಚಂಡಿಕಾ ಮಹಾಯಾಗ ಮತ್ತು ದುರ್ಗಾ ಸಪ್ತಸ್ತುತಿ ಪಾರಾಯಣ ಎರಡೂ ಕಾರ್ಯಕ್ರಮಗಳ ಮುಖಾಂತರವಾಗಿ ಈ ಒಂದು ವಿಶೇಷವಾದಂಥ ಪೂಜಾ ಕೈಂಕರ್ಯವನ್ನು ನೆರವೇರಿಸ್ತಾ ಇರುವಂಥದ್ದು. ಯಾಕಂದರೆ ಇತ್ತೀಚೆಗಷ್ಟೇ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಹೊಸ ಸರ್ಕಾರ ಬಂದಿರುವಂಥದ್ದು. ಆರಂಭದಲ್ಲೇ ಸಾಕಷ್ಟು ವಿಘ್ನಗಳು ಎದುರಾಗಿದ್ವು. ಸಚಿವ ಸಂಪುಟದ ಖ್ಯಾತೆ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳು ಸಾಕಷ್ಟು ಚರ್ಚೆ ಆಗಿತ್ತು. ಅದರ ಜೊತೆಗೆ ಈ ಬಾರಿ ರಾಜ್ಯದಲ್ಲಿ ಬರಗಾಲ ಎದುರಾಗ್ತದೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಇವೆಲ್ಲವೂ ಸಹ ನಿವಾರಣೆ ಆಗಲಿ, ಎಲ್ಲವೂ ಸುಗಮವಾಗಿ ಆಗಲಿ ಅಂತೇಳಿ ಈ ರೀತಿಯಾದಂತಹ ಒಂದು ಪೂಜಾ ಕೈಂಕರ್ಯವನ್ನು ನೆರವೇರಿಸ್ತಾ ಇರುವಂಥದ್ದು. ಏನು ನೋಡ್ತಾ ಇದ್ದೀರಾ, ಮಹಾಚಂಡಿಕಾ ಹೋಮಕ್ಕಾಗಿ ಯಾಗಕ್ಕಾಗಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಬೃಹತ್ತಾದಂತಹ ಈ ಒಂದು ಪೂಜಾ ಕೈಂಕರ್ಯಲ್ಲಿ ನೆರವೇರ್ತಾ ಇರುವಂಥದ್ದು. ಅದಕ್ಕಾಗಿ ಹೋಮಕುಂಡವನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಪೂಜಾ ಕೈಂಕರ್ಯ ನೆರವೇರ್ತಾ ಇರುವಂಥದ್ದು. ಇಲ್ಲಿರುವಂಥ ಕಟ್ಟಿಗೆಯನ್ನು ನೀವು ನೋಡ್ತಾ ಇರ್ಬೋದು. ಹೋಮಕ್ಕೆ ಬೇಕಾದಂತಹ ಎಲ್ಲ ಕಟ್ಟಿಗೆಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ನೀವು ನೋಡ್ತಾ ಇರ್ಬೋದು, ವೇದಿಕೆಯಲ್ಲಿ ಅಂದರೆ ಚಂಡಿಕಾ ಮಹಾಯಾಗವನ್ನು ನೆರವೇರಿಸಲಾಗ್ತದೆ. ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅರಿಶಿನ, ಕುಂಕುಮ, ಹೂವುಗಳ ಸಮೇತರಾಗಿ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಈಗಾಗಲೇ ಆ ಒಂದು ಪಾರಾಯಣಕ್ಕೆ ಬೇಕಾದಂಥ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಎಲ್ಲರ ಬಳಿಯೂ ಸಹ ಒಂದು ವಿಗ್ರಹ ಇದೆ, ಹೂವಿದೆ, ಮತ್ತು ಅರಿಶಿನ ಕುಂಕುಮ ಇರುವಂಥದ್ದು. ಸೊ ಈ ರೀತಿಯಾಗಿ ಎಲ್ಲ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವ ಮುಖಾಂತರವಾಗಿ ಸಿಎಂ ಡಿ ಕೆ ಶಿವಕುಮಾರ್ಗೆ ಒಳಿತಾಗಲಿ, ನಾಡು ಸುಭಿಕ್ಷವಾಗಿರಲಿ, ಎಲ್ಲೆಡೆ ಮಳೆ ಬೆಳೆ ಚೆನ್ನಾಗಿರಲಿ ಅನ್ನೋದು ಅವರ ಆಶಯವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಶಾಸಕರಾದಂಥ ಹರೀಶ್ ಗೌಡ ನಮ್ಮ ಜೊತೆಗಿದ್ದಾರೆ. ಸರ್, ಮಹಾನ್ ಪೂಜೆಯನ್ನು ಮಾಡ್ತಾ ಇರುವಂಥದ್ದು, ಒಂದು ಕಡೆ ಚಂಡಿಕಾ ಮಹಾಯಾಗ, ದುರ್ಗಾ ಸಪ್ತಸ್ತುತಿ ಪಾರಾಯಣ ಹೇಗೆ ನಡೀತಾ ಇದೆ? ನಿನ್ನೆ ರಾತ್ರಿ ದುರ್ಗಾ ಸಪ್ತಸತಿ ಪಾರಾಯಣ ಆಯಿತು. ಮತ್ತು ಈಗ ಏನು ಅರ್ಚನೆ ನಡೀತದೆ, ಮತ್ತು ಮಹಾಯಾಗ ದುರ್ಗಾ ಪರಮೇಶ್ವರಿಯವರ ಮಹಾಯಾಗವನ್ನು ನಾವು ಮಾಡ್ತಾಯಿದ್ದೀವಿ. ತುಂಬ ಅಚ್ಚುಕಟ್ಟಾಗಿ ನಡೀತೈತೆ. ನಮ್ಮ ಕ್ಷೇತ್ರದ ಎಲ್ಲ, ನಮ್ಮ ಮೈಸೂರು ನಗರದ ಎಲ್ಲ ಮಹಿಳೆಯರನ್ನು ಈ ಪೂಜೆಯಲ್ಲಿ ಪಾಲ್ಗೊಂಡು ನಿನ್ನೆ ಪಾರಾಯಣನ ಹೆಚ್ಚು ಕಡಿಮೆ ಒಂದು 350 ಜನಕ್ಕಿಂತ ಹೆಚ್ಚು ಮಾತೆಯರು ಬಂದು ಮಾಡಿದ್ರು. ಇವತ್ತು ಹೆಚ್ಚು ಕಡಿಮೆ ಒಂದು 800 ಜನದಷ್ಟು ಜನ ನಮ್ಮ ಏನು ಇವತ್ತು ಅರ್ಚನೆಯನ್ನು ಮಾಡುವಂಥದ್ದಕ್ಕೆ ಎಲ್ಲ ಪೂರ್ವ ಸಿದ್ಧತೆ ನಡೀತಾ ಐತೆ. ಬೃಹತ್ ಕಾರ್ಯಕ್ರಮದ ಉದ್ದೇಶ ಏನು? ಇವತ್ತು ನಾವು ಈ ಕಾರ್ಯಕ್ರಮ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ, ಈಗ ಹೊಸದಾಗಿ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸ್ಕೊಂಡ್ರು. ಅವ್ರಿಗೆ ಯಾವುದೇ ಥರವಾದ ಅಡೆತಡೆಗಳು ಯಾವುದೂ ಆಗಬಾರ್ದು. ಮತ್ತು ಬರಗಾಲ ಸೂಚನೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆನೂ ಮಾತು ನಡೀತೈತೆ. ಆ ಬರಗಾಲ ಬರಬಾರ್ದು, ಮತ್ತು ಅವರ ಆಡಳಿತಕ್ಕೆ ಯಾವುದೇ ಥರವಾದ ತೊಂದರೆ ಆಗಬಾರ್ದು. ಎಲ್ಲ ಅವ್ರ ಉದ್ದೇಶ ಏನೈತೆ, ಈ ರಾಜ್ಯಕ್ಕೆ ಅವರು ಏನೋ ಹೊಸತನವನ್ನು ತರಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಅವರು ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅವರಿಗೆ ಒಳ್ಳೆಯದಾಗಲಿ. ಮತ್ತು ಅವ್ರು ಏನು ಆ ಥಾಟ್ಸ್ಗಳೈತೆ, ಅವ್ರ ಯೋಜನೆಗಳೈತೆ ಅದೆಲ್ಲವೂ ಸಂಪೂರ್ಣವಾಗಿ ನಡೆಸುವಂಥದ್ದನ್ನ, ಆ ಶಕ್ತಿಯನ್ನು ಆ ಭಗವಂತೆ ದುರ್ಗಾ ಮತ್ತು ಪರಮೇಶ್ವರ ಇಬ್ಬರನ್ನೂ ಸೇರಿ ಕೊಡುವಂಥದ್ದಾಗಲಿ ಅಂತ ಅಂದ್ಬಿಟ್ಟು ನಾವು ಈ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಮತ್ತು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಮೈಸೂರಿನವರು, ನಮಗೆಲ್ಲ ಅವರೇ ದೇವರಿದ್ದಂಗೆ. ಅವರು ಆರೋಗ್ಯವಾಗಿ ಅವ್ರಿಗೆ ಆಯುಷ್ಯವನ್ನು ಭಗವಂತ ಇನ್ನೂ ಹೆಚ್ಚಿಗೆ ಕೊಟ್ಟು, ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಟ್ಟು ಪಕ್ಷ ಸಂಘಟನೆ ಮಾಡೋದ್ರಲ್ಲಿ, ಪಕ್ಷಕ್ಕಾಗಿ ಎಲ್ಲ ಅವರು ಕೆಲಸ ಮಾಡುವಂಥದ್ದಾಗಬೇಕು ಅಂತ ಅಂದ್ಬಿಟ್ಟು ನಾವು ಅವರಿಬ್ಬರು ಇದರಲ್ಲಿ ನಾವು ಪೂಜೆಯನ್ನು ಮಾಡ್ತಾಯಿದ್ದೀವಿ. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.